ಮ್ಯಾಜಿಕಲ್ ವರ್ಲ್ಡ್ಗೆ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನಿವತ್ತು ಒಂದು ಮಧುಮೇಹಿಗಳಿಗೆ ಸಂತಸದ ಸುದ್ದಿಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಖಂಡಿತವಾಗಿಯೂ ಇದು ಸಂತಸದ ಸುದ್ದಿನೇ ಹೌದು. ಯಾತಕ್ಕೆ ಅಂತ ಅಂದರೆ ಭಾಳಷ್ಟು ವರ್ಷಗಳಿಂದ ಇನ್ಸುಲಿನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಭಾಳ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಆ ಇನ್ಸುಲಿನ್ ತಗೊಂಡ್ರೆ ಎಷ್ಟು ನೋವಾಗ್ತದೆ, ಎಷ್ಟು ಆ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಎಷ್ಟು ಭಯಾನಕ ಅನ್ನುವಂಥದ್ದನ್ನು ನಾನು ಕೂಡ ನನ್ನ ಮನೆಯಲ್ಲಿ ಪ್ರತ್ಯಕ್ಷವಾಗಿ ನನ್ನ ತಾಯಿಯ ಕಷ್ಟದ ದಿನಗಳನ್ನು ನೋಡಿ ಅನುಭವಿಸಿದ್ದೇನೆ. ಹಾಗಾಗಿ ಎಲ್ಲೋ ಒಂದೆಡೆಯಲ್ಲಿ ಅದರಿಂದನೇ ನನ್ನ ತಾಯಿಯೂ ಕೂಡ ಹೃದಯ ರೋಗದಿಂದ ಅಂತ್ಯ ಆದರು. ಅಂತಹ ನೋವು ಯಾರಿಗೂ ಕೂಡ ಆಗಬಾರ್ದು. ಒಂದು ಸಣ್ಣ ಮಾಹಿತಿ ದೊರಕಿದೆ. ಇದು ಸಿಕ್ಕಿರ್ತಕ್ಕಂಥದ್ದು ಮಾಹಿತಿ ಆಯುಷ್ ಇಲಾಖೆ ವತಿಯಿಂದ. ಈ ಆಯುಷ್ ಇಲಾಖೆಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಮಧುಮೇಹ ಮುಕ್ತ ಭಾರತ ಅಭಿಯಾನ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ನಡೆಸ್ತಾ ಇದ್ದಾರೆ. ಇದು ಸುಮಾರು 8 ದಿನಗಳ ಹಿಂದೆಯೇ ಈ ಮಾಹಿತಿ ಇತ್ತು, ಆದರೂ ಕೂಡ ಕೊಡಲಿಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಇದರಡಿನಲ್ಲಿ ಭಾಳಷ್ಟು ಭಾರತದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿಯೂ ಹಾಗೂ ಮಧುಮೇಹ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಚಿನ್ ರವರು ಒಂದು ಔಷಧಿಯನ್ನು ಕಂಡುಹಿಡಿದಿದ್ದಾರೆ ಸಕ್ಕರೆ ಕಾಯಿಲೆಗಾಗಿಯೇ. ಅದು ಸಂಪೂರ್ಣ ನಿಯಂತ್ರಣವಾಗ್ತಕ್ಕಂಥದ್ದು. ಈಗ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ಇಂಗ್ಲೀಷ್ ಮೆಡಿಸಿನ್ ಅದು ಆ ಕ್ಷಣದಲ್ಲಿ ಆ ದಿನಕ್ಕಷ್ಟೇ. ಮತ್ತು ಯಥಾ ಪ್ರಕಾರ ಪ್ರತಿದಿನವೂ ಕೂಡ ಇನ್ಸುಲಿನ್ ಆಗಿರ್ಬೋದು ಅಥವಾ ಆ ಮಾತ್ರೆಗಳನ್ನಾಗಲಿ ಆಗಿರ್ಬೋದು ಅದನ್ನು ತಗೋತಲೇ ಇರಬೇಕು. ಆದರೆ ಇದು ಹಾಗಲ್ಲ. ಅವರು ಹೇಳೋ ಪ್ರಕಾರ ಹೇಗೆ ಅಂತ ಅಂದರೆ, ಈ ಮಾತ್ರೆ ಮೊದಲನೇ ಹಂತದಲ್ಲಿ ತೆಗೆದುಕೊಳ್ತಿದ್ದಾಗೇ ಅದೆಷ್ಟರ ಮಟ್ಟಿಗೆ ಸುಧಾರಣೆ ಆಗ್ತದೆ ಅಂತಂದರೆ 5-7 ದಿನಗಳಲ್ಲಿ ನಿಮಗೆ ಅದರ ಫಲಿತಾಂಶ ಗೊತ್ತಾಗ್ತಾ ಹೋಗ್ತದಂತೆ. ತದನಂತರ 35ರಿಂದ 45 ದಿನಗಳಲ್ಲಿ ಸಂಪೂರ್ಣ ಇದರ ಗುಣ ಅಂತಕ್ಕಂಥ ಏನು ನಿಮಗೆ ಮಧುಮೇಹ ಇರ್ತದೆ ಅದು ಗುಣವಾಗ್ತಕ್ಕಂತಹ ಸಂಪೂರ್ಣ ಲಕ್ಷಣಗಳನ್ನು ನೀವು ಕಾಣಬಹುದು. ಅಂತಹ ಒಂದು ಮಾಹಿತಿಯನ್ನು ಈ ವೈದ್ಯರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ನೀವು ಮಾಹಿತಿಯನ್ನು ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಅಲ್ಲಿ ಸ್ಪಿನ್ ಅಂತೇಳಿ ಒಂದು ಬಟನ್ ಬರ್ತದೆ. ನೀವು ಬ್ರೌಸರ್ಗೆ ಹೋಗಿ, ಬ್ರೌಸರಲ್ಲಿ ಮಾಹಿತಿ ಬರ್ತಿದ್ದಾಗೇ ಈ ಒಂದು ಸ್ಪಿನ್ ಅಂತ ಬಟನ್ ಬರ್ತದೆ. ಆ ಬಟನ್ ಒತ್ತುತ್ತಿದ್ದಾಗೇ 21/8/2024 ಈ ಒಂದು ಅವಕಾಶ ಇದೆ. ಆ ಬಟನನ್ನು ಒತ್ತುತ್ತಿದ್ದ ಹಾಗೇ ನಿಮಗೆ ಸಂಪೂರ್ಣ ಮಾಹಿತಿಯೂ ಕೂಡ ದೊರಕುತ್ತದೆ ಈ ಔಷಧಿಯ ಬಗ್ಗೆ. ಜೊತೆಗೆ ಈ ತಜ್ಞರನ್ನು ಏನು ಡಾಕ್ಟರ್ ಸಚಿನ್ ರವರು, ವಿಜ್ಞಾನಿಯೂ ತಜ್ಞರೂ ಆಗಿರ್ತಕ್ಕಂತಹ ಡಾಕ್ಟರ್ ಸಚಿನ್ ರವರಿದ್ದಾರೆ, ಅವರನ್ನು ನೀವು ನೇರವಾಗಿ ಸಂಪರ್ಕವನ್ನು ಕೂಡ ಮಾಡಿ ನಿಮ್ಮ ಮಧುಮೇಹ ಕಾಯಿಲೆ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ, ಅದಕ್ಕೇನು ಪರಿಹಾರ, ಜೊತೆಗೆ ಈ ಔಷಧಿಯಿಂದ ಎಷ್ಟೆಲ್ಲ ಪ್ರಯೋಜನವನ್ನು ನೀವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಕೊಡ್ತಾರೆ. ಅದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮಾಹಿತಿಯ ಹಾಕಿರ್ತೇನೆ. ಅದನ್ನು ನೀವು ನೋಡಿ ಇದರ ಸದಾವಕಾಶವನ್ನು ಪಡ್ಕೊಳ್ಳಿ, ನನ್ನ ವಿನಂತಿ. ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಕೂಡ ತಪ್ಪದೇ ನೋಡಿ, ಏಕೆಂದರೆ ವಿಡಿಯೋ ಕೊನೆಯಲ್ಲಿ ಇದಕ್ಕೆ ಬೇಕಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆ ಮಾಹಿತಿಯ ಪ್ರಕಾರ ನೀವು ಆ ಬಟನನ್ನು ಪ್ರೆಸ್ ಮಾಡಿದರೆ ವೈದ್ಯರನ್ನು ಸಂಪರ್ಕ ಮಾಡಲಿಕ್ಕೆ ನೇರವಾಗಿ ಎಲ್ಲವೂ ಕೂಡ ಅದರಲ್ಲೇ ಆ ಮಾಹಿತಿ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ವಿಡಿಯೋನ ಅರ್ಧಕ್ಕೆ ನಿಲ್ಲಿಸದೆ ಮೊದಲಿನಿಂದ ಕೊನೆಯವರೆಗೂ ಕೂಡ ನೋಡಿ. ಇದೊಂದು ಸದಾವಕಾಶ, ಇದನ್ನು ಬಳಸ್ಕೊಳ್ಳಿ. ಖಂಡಿತ ಈ ಮಧುಮೇಹಕ್ಕೆ ಪರಿಹಾರ ಸಿಕ್ಕೇ ಸಿಗ್ತದೆ ಅದರಿಂದ. ಯಾಕೆಂದರೆ ಆಯುಷ್ ಇಲಾಖೆ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು, ಇದು ಬೇರೆ ಯಾವುದೇ ಫೇಕ್ ಅಲ್ಲ. ಹಾಗಾಗಿ ನೋಡಿ ಅಂತ ಹೇಳಿ ಮಗದೊಮ್ಮೆ ನಿಮ್ಮನ್ನು ವಿನಂತಿಸಿಕೊಡ್ತಾ ಇದ್ದೇನೆ. ವೀಕ್ಷಕ ಬಾಂಧವರೆಲ್ಲರಿಗೂ ಮತ್ತೊಂದು ಮಾಹಿತಿ ಏನಂತ ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಮೆಡಿಸಿನ್ ಹೆಸರನ್ನು ಹಾಕಿರ್ತೇನೆ. ಆ ಮೆಡಿಸಿನ್ ಹೆಸರನ್ನು ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಏನು ಆ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೇನೆ ಅದರಲ್ಲೇ ಮಾಹಿತಿ ಸಿಗ್ತದೆ. ಮೆಡಿಸಿನ್ಗೂ ಕೂಡ ಸಿಗ್ತದೆ, ಮೆಡಿಸಿನ್ ನೇಮು ಕೂಡ ಸಿಗ್ತದೆ. ಆದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಅನಂತ ಧನ್ಯವಾದಗಳು ತಮಗೆಲ್ಲರಿಗೂ.